ನರೇಂದ್ರ ಮೋದಿ ದೇಶ ಲೂಟಿ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೋದಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು. ಕಳೆದ 11 ದಿನದಿಂದ 4 ಬಾರಿ ತೈಲ ದರ ಹೆಚ್ಚಿಸಿದ್ದಾರೆ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಬೆಲೆ ಹೆಚ್ಚಿಸಲಿಲ್ಲ. ಮನಮೋಹನ್ ಸಿಂಗ್ ನೋಡಿ ಕಲಿಯಿರಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನರೇಂದ್ರ ಮೋದಿ ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಈಗ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜೊತೆಗೆ ಮೋದಿ ಅವರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರಲ್ವಾ. ಕಳೆದ 11 ದಿನದಿಂದ 4 ಬಾರಿ ತೈಲ ದರ ಹೆಚ್ಚಿಸಿದ್ದಾರೆ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಬೆಲೆ ಹೆಚ್ಚಿಸಲಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಈ ದೇಶದ ಜನರಿಗೆ ಟೋಪಿ ಹಾಕತಕ್ಕಂಥ ಕೆಲಸವನ್ನು ಮಾಡಿದ್ರು. ಗುಜರಾತ್ ಮಾದರಿ ಸರ್ಕಾರವನ್ನ ತರ್ತೀವಿ, ಕೇಂದ್ರದಲ್ಲಿ ಒಳ್ಳೆ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಟ್ಟರು. ಬೆಲೆ ಏರಿಕೆ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರು, ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನನ್ನ ಭಾವನೆ. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನ ಏರಿಸಿದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ 4 ಬಾರಿ ಏರಿಸಿದ ಮೇಲೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 110 ರೂಪಾಯಿ ಒಂದು ಲೀಟರ್ಗೆ, 110 ರೂಪಾಯಿ 93, 110 ರೂಪಾಯಿ 93 ಪೈಸೆ. ಹಿಂದೆಯೂ ಕೂಡ ಇಷ್ಟೊಂದು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಗಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ 98 ರೂಪಾಯಿ 89 ಪೈಸೆ, 98 ರೂಪಾಯಿ 89 ಪೈಸೆ ಆಗಿದೆ. ಬಹುಶಃ 100 ರೂಪಾಯಿ ದಾಟುತ್ತೆ. ಈಗ 4 ಸಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ರೇಟ್ ಗಗನಕ್ಕೆ ಹೋಗ್ತಾ ಇದೆ. ನಾವು ಜನರಿಗೆ ಒಳ್ಳೇದಾಗ್ಲಿ ಅಂತ ಗ್ಯಾರಂಟಿಯನ್ನ ಕೊಡ್ತಿದ್ದೇವೆ. ಮೋದಿ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ರೇಟ್ ಗಗನಕ್ಕೆ ಹೋಗ್ತಾ ಇದೆ. ನಾವು ಜನರಿಗೆ ಒಳ್ಳೇದಾಗ್ಲಿ ಅಂತ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೇವೆ. ಜೊತೆಗೆ ಮೋದಿ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ರೇಟ್ ಗಗನಕ್ಕೆ ಹೋಗ್ತಾ ಇದೆ. ನಾವು ಜನರಿಗೆ ಒಳ್ಳೇದಾಗ್ಲಿ ಅಂತ ಗ್ಯಾರಂಟಿಯನ್ನು ಕೊಡ್ತಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಅದನ್ನ ಬದಲಿಸಲಿಕ್ಕೋಸ್ಕರ ನಾವು ಗ್ಯಾರಂಟಿ ಕೊಟ್ಟು, ನಮ್ಮ ಗ್ಯಾರಂಟಿ ಈ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಗ್ಯಾರಂಟಿನ ಇಡೀ ದೇಶವೇ ಮೆಚ್ಚಿ ವಿಶ್ವದ ಅನೇಕ ಸಂಸ್ಥೆಗಳು ಅದನ್ನೇ ಹೇಳ್ತಾ ಇರೋದು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಅದನ್ನ ಬದಲಿಸಲಿಕ್ಕೋಸ್ಕರ ನಾವು ಗ್ಯಾರಂಟಿ ಕೊಟ್ಟು, ನಮ್ಮ ಗ್ಯಾರಂಟಿ ಈ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಗ್ಯಾರಂಟಿನ ಇಡೀ ದೇಶವೇ ಮೆಚ್ಚಿ ವಿಶ್ವದ ಅನೇಕ ಸಂಸ್ಥೆಗಳು ಅದನ್ನೇ ಹೇಳ್ತಾ ಇರೋದು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಅದನ್ನ ಬದಲಿಸಲಿಕ್ಕೋಸ್ಕರ ನಾವು ಗ್ಯಾರಂಟಿ ಕೊಟ್ಟು,
ನಮ್ಮ ಗ್ಯಾರಂಟಿ, ಈ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಗ್ಯಾರಂಟಿ. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ರೇಟ್ ಗಗನಕ್ಕೆ ಹೋಗ್ತಾ ಇದೆ. ನಾವು ಜನರಿಗೆ ಒಳ್ಳೇದಾಗ್ಲಿ ಅಂತ ಗ್ಯಾರಂಟಿಯನ್ನು ಕೊಡ್ತಿದ್ದೀವಿ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ರು. ಅಲ್ಲ ಸರ್, 3-4 ದಿನದಿಂದ ಯಾವುದೇ ಗ್ಯಾರಂಟಿಗಳು, ಯೋಜನೆಗಳು ಫಲಾನುಭವಿಗಳಿಗೆ ಹಣ ಹೋಗ್ತಿಲ್ಲ ಅಂತ ಅವರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ವಿಧವೆಯರಿಗಾಗ್ಲಿ ಅಥವಾ ವಿಶೇಷ ಚೇತನರಿಗಾಗ್ಲಿ ಹಣ ಹೋಗ್ತಾ ಇಲ್ಲ. ಯಾವ ಒಂದು ಆಧಾರದ ಮೇಲೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ? ಯಾವ ಜನರಿಗೆ ಒಳ್ಳೇದಾಗ್ತಾ ಇದೆ? 3-4 ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮೂಗಿಗೆ ತುಪ್ಪ ಸೋರೋದು ಮಾಡ್ತಾ ಇದ್ರ ಅಂತ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಹಾಗೆ ರಾಜ್ಯ ಸರ್ಕಾರದ್ದು ಒಂದು ಗಲಾಟೆ ನಡೀತಾ ಇರುವಂಥದ್ದು. ರಾಜಕಾರಣಿಗಳು ಇವ್ರನ್ನ ಹೊಗಳ್ಕೊಳ್ತಾ ಇರೋದು, ಇವ್ರನ್ನ ಅವರಿಗೆ ತೆಗೆದುಕೊಳ್ತಾ ಇರೋದು. ಇದೇ ಆದ್ರೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ? ಮೊದಲು ಗ್ಯಾರಂಟಿ ಯೋಜನೆಯನ್ನ ಕೊಡಿ, ಫಲಾನುಭವಿಗಳಿಗೆ ಹಣವನ್ನ ಕೊಡಿ, ಆಮೇಲೆ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿ.